ಇವತ್ತಿನ ಟಾಪಿಕ್ ಏನಂದ್ರೆ, ನೀವು ಯಾರ ಮೇಲೇನೂ ಡಿಪೆಂಡ್ ಆಗಬೇಡಿ ಅಂತ ಹೇಳೋದೇನೆ. ನಿಮ್ಮ ಉದ್ಯಮದ ಯಶಸ್ಸು ನಿಮ್ಮ ಕೈಲಿದೆ ಅನ್ನೋದನ್ನ ನೀವು ಮರಿಬೇಡಿ. ಬೇರೆಯವರ ಮೇಲೆ ಅವಲಂಬಿತರಾಗಿ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲು ಬಿಟ್ರೆ ಅದು ದುರಂತಕ್ಕೆ ದಾರಿ ಮಾಡಿಕೊಡಬಹುದು. ಹೇಗೆ ಅಂತ ಈ ಕತೆ ಹೇಳ್ತೀನಿ ಕೇಳಿ. 40 ವರ್ಷಗಳಿಂದ ಯಶಸ್ವಿಯಾಗಿ ನಡೆದುಕೊಂಡು ಬಂದ ಒಂದು ಕಂಪನಿ ಹೇಗೆ ಕುಸಿದು ಬಿತ್ತು ಎಂಬುದರ ಬಗ್ಗೆ. ಈ ಕಂಪನಿ ತನ್ನ ಕ್ಲೈಂಟ್ಗಳಿಗೆ ಉತ್ತಮ ಮೌಲ್ಯವನ್ನು ನೀಡುತ್ತಾ 40 ವರ್ಷಗಳ ಕಾಲ ಯಶಸ್ವಿಯಾಗಿ ನಡೆದುಕೊಂಡು ಬಂದಿತ್ತು. ಆದರೆ ಕಳೆದ 18 ತಿಂಗಳಲ್ಲಿ ಅದಕ್ಕೆ ಒಂದು ದೊಡ್ಡ ಆಘಾತ ತಗಲಿತ್ತು. ಏನಾಯ್ತು ಅಂತ ನೋಡಿದಾಗ ಕಂಪನಿಯ ಪ್ರಮೋಟರ್ಸ್ ಒಬ್ಬ ಸಿಇಒನ ನೇಮಿಸಿದ್ರು. ಆ ಸಿಇಒನ ಸಲಹೆ ಮೇರೆಗೆ ಕಂಪನಿ ಬ್ಯಾಂಕ್ ಲೋನ್ ತಗೊಂಡಿತ್ತು. ಆದರೆ ಫಲಿತಾಂಶಗಳು ಬೇಕಾದಂತೆ ಬರಲಿಲ್ಲ. ಯಂತ್ರೋಪಕರಣಗಳ ಬೆಲೆ ಅತಿ ಹೆಚ್ಚಾಗಿತ್ತು, ಮಾರಾಟ ಕುಸಿಯಿತು ಮತ್ತು ಕಂಪನಿಯ ಆದಾಯವು ಲೋನ್ ತೀರಿಸಲು ಸಾಕಾಗಲಿಲ್ಲ. ಕೊನೆಗೆ ಕಂಪನಿಯು ಆರ್ಥಿಕ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ತು. ಇಲ್ಲಿ ಪ್ರಮುಖ ತಪ್ಪು ಏನಿತ್ತು? ಪ್ರಮೋಟರ್ ಬೇರೆಯವರನ್ನು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ರು. ಅವರು ತಮ್ಮ ಮನೆ ಮತ್ತು ಇತರ ಆಸ್ತಿಗಳನ್ನು ಒತ್ತೆ ಇಟ್ಟು ಲೋನ್ ತಗೊಂಡಿದ್ರು. ಈ ನಿರ್ಧಾರಗಳನ್ನು ತೆಗೆದುಕೊಂಡಿರುವ ಆ ಸಿಇಒಗೆ ಯಾವುದೇ ರಿಸ್ಕ್ ಅಥವಾ ಜವಾಬ್ದಾರಿ ಇರಲಿಲ್ಲ. ಇದರ ಪರಿಣಾಮವಾಗಿ ಕಂಪನಿಯು ದೊಡ್ಡ ಆರ್ಥಿಕ ನಷ್ಟವನ್ನು ಅನುಭವಿಸಿತು. ಈ ಕಥೆಯಿಂದ ನಾವೇನ್ ಕಲಿಬೇಕು ಅಂದ್ರೆ, ನಿಮ್ಮ ಜೀವನ ಮತ್ತು ಉದ್ಯಮದ ನಿರ್ಧಾರಗಳನ್ನು ನೀವೇ ತಗೊಳ್ಬೇಕು. ಇತರರ ಮೇಲೆ ಅವಲಂಬಿತರಾಗಬೇಡಿ. ನಿಮ್ಮ ಯಶಸ್ಸಿನ ಹೊಣೆ ನಿಮ್ಮದೇ. ಇದನ್ನು ಸಾಧಿಸಲು ಈ ಕೆಲವು ಪಾಯಿಂಟ್ಗಳನ್ನು ಅನುಸರಿಸಿ.